ನಮಸ್ಕಾರ, ವನಜಾ ಮಲ್ನಾಡ್ ಚಾನಲ್ಗೆ ಸ್ವಾಗತ. ಹೊಸ ವೀಡಿಯೋಸ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವತ್ತು ಬಂದು ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ ಅನ್ನೋದನ್ನು ನೋಡ್ಕೊಳ್ಳೋಣ ಬನ್ನಿ. ಮತ್ತು ಇಲ್ಲಿ ಭೂಮಿ ಅವರ ಸಾಹೇಬರು ಬೈದರು ಅಂತ ಹೇಳ್ಬಿಟ್ಟು ಭೂಮಿ ಮನೆ ಬಿಟ್ಟು ಹೋಗ್ತಾ ಇರ್ತಾಳೆ ಸೂಟ್ ಕೇಸಿಗೆ ಬಟ್ಟೆ ತುಂಬಿಕೊಂಡು. ಆವಾಗ ಅಲ್ಲಿ ಬೇಜಾರು ಮಾಡ್ಕೊಂಡು ಕೂತ್ಕೊಳ್ತಾನೆ ಅವಳ ಗಂಡ. ಇಲ್ಲಿ ಕೆಳಗೆ ಬರ್ತಾ ಇರಬೇಕಾದ್ರೆ ಅವರ ಚಿಕ್ಕತ್ತೆ ಅವರು ಸೇರ್ಕೊಂಡ್ಬಿಟ್ಟು ಮಗಳು ಇಬ್ಬರೂ ಸೇರಿಕೊಂಡು ಇವಳಿಗೆ ಹೋಗ್ಬಿಡು, ಬರಬೇಡ, ಇನ್ನು ಹಿಂಗೇ ಹೊರಟೋಗ್ಬಿಡು ಅಂತ ಹೇಳ್ತಾರೆ. ಆವಾಗ ಸತ್ಯಣ್ಣ ಅಡ್ಡ ಬರ್ತಾನೆ. ಅಡ್ಡ ಬಂದುಬಿಟ್ಟು ಇವಳು ಫುಲ್ ಮನೆಯಿಂದ ಆಚೆ ಬಂದು ಕಾಂಪೌಂಡ್ ಹತ್ರ ಬರ್ತಾಳೆ. ಆವಾಗ ಸತ್ಯಣ್ಣ ಆಚೆ ಬಂದುಬಿಟ್ಟು ನಿನ್ನನ್ನು ಎಷ್ಟು ಪ್ರೀತಿ ಮಾಡ್ತಾನೆ ಅಂತ ನನಗೆ ಗೊತ್ತು, ನೀನು ನೋಡಿದ್ರೆ ಮನೆ ಬಿಟ್ಟು ಹೋಗ್ತಾ ಇದೆಯಲ್ಲ, ನಿನಗೇನು ಹೇಳ್ಬೇಕು ನಾನು ಅಂತೆಲ್ಲ ಹೇಳ್ತಾನೆ. ಆವಾಗ ಏನು ಪ್ರೀತಿ ಮಾಡ್ತಾರೆ, ಏನು ನನಗೆ ಬೈದರು ಹಾಗೆ ಹೀಗೆ ಅಂತ ಹೇಳ್ತಾಳೆ. ಏನಿಲ್ಲ, ಅವನಿಗೆ ಎಷ್ಟೊಂದು ಪ್ರೀತಿ ಇದೆ ಅಂತ ನಿನಗೇನು ಗೊತ್ತು, ಸೂಟ್ ಕೇಸ್ ಓಪನ್ ಮಾಡಿ ನೋಡು, ನಿನಗೆ ಗೊತ್ತಾಗುತ್ತೆ ಅಂತಾನೆ. ಆವಾಗ ಭೂಮಿ ಸೂಟ್ ಕೇಸ್ ಓಪನ್ ಮಾಡ್ತಾಳೆ. ಓಪನ್ ಮಾಡಿ ಬಟ್ಟೆನೆಲ್ಲ ಕೆದಕ್ದಾಗ ಏನೂ ಸಿಗಲ್ಲ. ಏನಿದೆ ಇಲ್ಲಿ, ಏನಿಲ್ಲಲ್ಲ ಅಂತಾಳೆ. ಇಲ್ಲ, ಹುಡುಕು, ಗೊತ್ತಾಗುತ್ತೆ, ಕಣ್ಬಿಟ್ಟು ಹುಡುಕಿರೋ ಜಗತ್ತನ್ನೇ ಹುಡುಕ್ಬೋದು ಅಂತ ಹೇಳ್ತಾನೆ. ಆವಾಗ ಅವಳು ಹುಡುಕ್ದಾಗ ಒಂದು ಲೆಟ್ರ್ ಸಿಗುತ್ತೆ. ಆ ಲೆಟ್ರಲ್ಲಿ ಅವಳನ್ನು ಏನೇನು ಇಷ್ಟಪಟ್ಟಿರ್ತಾನೋ ಅದನ್ನೆಲ್ಲ ಬರೆದಿರ್ತಾನೆ ಅವಳ ಗಂಡ. ಅದನ್ನು ನೋಡಿಬಿಟ್ಟು ಅವಳಿಗೆ ಅಳು ಬರುತ್ತೆ. ಇಷ್ಟೆಲ್ಲ ಪ್ರೀತಿ ಮಾಡೋ ಗಂಡ ನನಗೆ ಬೈದರು ಅಂತ ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಲ್ಲ, ನಾನು ಮಾಡ್ತಿರೋದು ತಪ್ಪು ಅಂತ ಅವಳಿಗೆ ಅರ್ಥ ಆಗುತ್ತೆ. ಆವಾಗ ಅವಳು ವಾಪಸ್ಸು, ಹೌದಾ ಸತ್ಯಣ್ಣ, ಇಷ್ಟೆಲ್ಲ ಇದೆಯಾ, ನನಗೆ ಗೊತ್ತೇ ಇಲ್ಲ ಅಂತ ಅಂದ್ಕೊಂಡು ಅವನ ಹತ್ರ ಮಾತಾಡಿ ಸಾಹೇಬ್ರಿಗೆ ಫಸ್ಟು ಹೋಗ್ಬಿಟ್ಟು ನನ್ನ ಪ್ರೀತಿನ ಅವ್ರ ಹತ್ರ ಹೇಳ್ಕೊಳ್ತೀನಿ ಅಂತೇಳ್ಬಿಟ್ಟು ಮನೆ ಒಳಗಡೆ ಓಡೋಗ್ತಾಳೆ. ಸೂಟ್ ಕೇಸು ಅಲ್ಲೇ ಬಿಟ್ಬಿಟ್ಟು ಓಡೋಗಿ ಸೀದಾ ಅವ್ನ ರೂಮಿಗೆ ಹೋಗ್ತಾಳೆ. ರೂಮಿಗೆ ಹೋದಾಗ ಅವನೇನು ಮಾಡ್ತಾನೆ, ತುಂಬ ಫೀಲಿಂಗಲ್ಲಿ ಇರ್ತಾನೆ ಅವಳ ಗಂಡ. ಮತ್ತು ಒಂದು ಫೋಟೋ ಇಟ್ಕೊಂಡು, ಭೂಮಿ ನನಗೆ ಯಾಕೆ ಈ ಥರ ಮಾಡಿದೆ, ನಿನ್ನನ್ನು ಎಷ್ಟು ಇಷ್ಟಪಡ್ತೀನಿ, ನಿನ್ನ ಯಾಕೆ ನನಗೆ ಈ ಥರ ಮೋಸ ಮಾಡ್ತಿದ್ದೀಯಾ, ಮನೆ ಬಿಟ್ಟು ಹೋಗ್ತಾ ಇದೆಯಲ್ಲ, ನಿನ್ನನ್ನು ಮರೆತು ನಾನು ಹೆಂಗಿರಲಿ, ಹಾಗೆ ಹೀಗೆ ಅಂತ ಏನೇನೋ ಅವ್ನ ಮನಸ್ಸಲ್ಲಿ ಏನೇನಿದೆ ಅದೆಲ್ಲ ಹೇಳ್ಕೊಳ್ತಾ ಇರ್ತಾನೆ. ಆ ಟೈಮಿಗೆ ಭೂಮಿ ಅಲ್ಲಿಗೆ ಹೋಗ್ತಾಳೆ. ಹೋಗ್ಬಿಟ್ಟು, ಸಾಹೇಬ್ರೆ, ಇಷ್ಟೊಂದು ಆಸೆ ಇರೋ ನೀವು ನನ್ನನ್ನು ಏಕೆ ಮನೆ ಬಿಟ್ಟು ಹೋಗು ಅಂತ ಅಂದ್ರಿ ಅಂತ. ಸಿಟ್ಟಲ್ಲೇನೋ ಹೇಳ್ತೀನಿ, ನೀನು ಹೋಗೋದಾ? ನಾನು ಹೋಗಲ್ಲ, ಇದು ನನ್ನ ಮನೆ, ನಾನು ಮದುವೆ ಆಗಿರೋ ಮನೆ, ನನ್ನ ಗಂಡ ಅಂತ ಇರಬೇಕಿತ್ತು ನೀನು ಅಂತ. ಹೌದು, ನನ್ನ ತಪ್ಪಾಯಿತು, ನಾನು ಹಂಗಿರಬೇಕಿತ್ತು, ನಾನು ಹೋಗಿದ್ದು ತಪ್ಪಾಯಿತು, ನೀವು ಅಂದ ತಕ್ಷಣ ನಾನು ಹೋಗ್ಬಾರ್ದಾಗಿತ್ತು ಅಂತ ಕೂಡ ಇವಳು ಹೇಳ್ತಾಳೆ. ಆಮೇಲೆ ಅಲ್ಲಿಂದ ಅವರಿಬ್ಬರೂ ಪ್ರೀತಿಯಿಂದ ಮಾತಾಡಿಕೊಂಡು ಮುತ್ತು ಕೊಟ್ಕೊಂಡು ಇರ್ತಾರೆ. ಆಮೇಲೆ ಸಾಹೇಬ್ರೆ, ಇಷ್ಟೆಲ್ಲ ಆಗಿದ್ದು ನನ್ನಿಂದನೇ ಅಂತ ಅವಳು ಹೇಳ್ತಾಳೆ. ಇಲ್ಲ ಭೂಮಿ, ಇಷ್ಟೆಲ್ಲ ಆಗಿದ್ದು ನನ್ನಿಂದನೇ, ಬಾಯ್ಬಿಟ್ಟು ಮಾತಾಡಿದರೆ ಇವೆಲ್ಲ ಪ್ರಾಬ್ಲಮ್ಮೇ ಇರ್ತಾ ಇರಲಿಲ್ಲ, ಬಾಯ್ಬಿಟ್ಟು ಮಾತಾಡ್ದಿದ್ದೇ ಇದು ಸಮಸ್ಯೆ ಆಗಿದ್ದು ಅಂತ ಹೇಳ್ತಾನೆ. ಆಮೇಲೆ ಹೌದಾ ಸಾಹೇಬ್ರೆ, ಇನ್ಯಾರು ನಮ್ಮನ್ನು ಬೇರೆ ಮಾಡೋಕ್ಕಾಗಲ್ಲ, ನಾವಿಬ್ಬರು ಮದುವೆ ಆಗಿರೋರು ಅಂತ ಹೇಳ್ತಾಳೆ. ಅದಕ್ಕೆ ಅವಳ ಗಂಡ ಹೇಳ್ತಾನೆ, ಇಲ್ಲ ಹಂಗಾಗಲ್ಲ, ನಾವಿಬ್ಬರು ಮದುವೆ ಆಗೋಣ ಬೇರೆ, ಜೋರಾಗಿ ಗ್ರ್ಯಾಂಡಾಗಿ ಅಂತಾನೆ. ಅದಕ್ಕೆ ಇವಳು ಹೇಳ್ತಾಳೆ, ನಾವು ದೇವಸ್ಥಾನದಲ್ಲಿ ಮದುವೆ ಆಗಿದ್ದು ನಿಜವಾದ ಮದುವೆನೇ ಅಲ್ವಾ ಸಾಹೇಬ್ರೆ, ಮತ್ತೇನಕ್ಕೆ ಮದುವೆ ಅಂತ ಕೇಳ್ತಾಳೆ. ಆಮೇಲೆ ಆಗಿದ್ರೂ ಎಲ್ಲರ ಮುಂದೆನೂ ಆದರೆ ಇನ್ನೂ ಒಳ್ಳೇದಲ್ವ, ನಮ್ಮದು ಸಂಸಾರ ಗಟ್ಟಿ ಇರುತ್ತೆ, ನಾವು ಎಲ್ಲರ ಮುಂದೆನೂ ಮದುವೆ ಮಾಡ್ಕೊಬಿಡೋಣ ಅಂತ ಹೇಳ್ತಾನೆ. ಆವಾಗ ಅವಳು, ಇಲ್ಲ, ಅದು ಹೆಂಗಾಗುತ್ತೆ, ಒಂದು ಸಲ ಆಗಿದೆಯಲ್ಲ ಮದುವೆ, ಮತ್ತೊಂದು ಸಲ ಯಾಕೆ ಅಂತ ಕೇಳ್ತಾಳೆ. ಇದು ಆಮೇಲೆ ಅವಳು ಹಂಗಂತ ಹೇಳಿದಾಗ ಅವನು ಹೇಳ್ತಾನೆ, ಇಲ್ಲ, ಮನೆಯವ್ರ ಮುಂದೆ ಎಲ್ಲ ಹೇಳಿಕೊಂಡು ಗ್ರ್ಯಾಂಡಾಗಿ ಮದುವೆ ಆಗೋಣ, ಮದುವೆ ಆಗಿ ನಾವು ಸುಖ ಸಂತೋಷವಾಗಿ ಸಂಸಾರ ಮಾಡ್ಕೊಂಡು ಹೋಗೋಣ, ಮತ್ತು ಯಾವತ್ತೂ ಜಗಳ ರಂಪಗಳು ಬೇಡ ಅಂತ ಹೇಳ್ತಾನೆ. ಆವಾಗ ಭೂಮಿ ಹೇಳ್ತಾಳೆ, ನೋಡೋಣ ಇರಿ ಅಂತ ಹೇಳ್ತಾಳೆ. ಅವ್ರ ಅತ್ತೆ ಹಾಸ್ಪಿಟ್ಲಲ್ಲಿ ಸೇರ್ಕೊಳ್ಳೋದಕ್ಕೆ ಅವಳೇ ಭೂಮಿನೇ ಕಾರಣ ಅಂಥೇಳಿ ಅವನು ಬೈದಿರ್ತಾನೆ. ಆ ಬೇಜಾರಾಗಿರುತ್ತೆ ಅವಳಿಗೆ. ಈ ಪ್ರೀತಿ ಇಷ್ಟೊಂದು ಇದೆ ಅಂತೇಳಿ ನಂಗೆ ಗೊತ್ತೇ ಇರಲಿಲ್ಲ ಸಾಹೇಬ್ರೆ, ನಿಮಗೆ ಎಷ್ಟೊಂದು ನನ್ನ ಮೇಲೆ ಪ್ರೀತಿ ಇದೆ, ನಿಜವಾಗ್ಲೂ ಈ ಪ್ರೀತಿನೆಲ್ಲ ನಾನು ಹಂಗೆ
ನನ್ನ ಜೊತೆನೇ ಬಂದುಬಿಡ್ತಾ ಇತ್ತು, ನಾನು ನಿಮ್ಮನ್ನು ಅರ್ಥನೇ ಮಾಡ್ಕೊಂಡಿಲ್ಲ ಅಂತ ಹೇಳ್ತಾಳೆ. ಆಮೇಲೆ ಹೌದಲ್ಲ, ಈಗಲಾದರೂ ಅರ್ಥ ಆಯ್ತಲ್ಲ ಅಂತೇಳಿ ಇಬ್ಬರು ಜೊತೆಯಾಗಿರ್ತಾರೆ. ಆವಾಗ ಅಲ್ಲಿ ಇನ್ನು ಇವ್ರು ಚೆನ್ನಾಗಿರ್ತಾರೆ, ಇವ್ರದ್ದೇನು ಪ್ರಾಬ್ಲಮ್ ಆಗಲ್ಲ. ಮುಂದೆ ನಾಳಿನ ಎಪಿಸೋಡಲ್ಲಿ ಏನೇನಾಗುತ್ತೆ, ಹೇಗೆ ಅವ್ರುಗಳು ಮುಂದುವರಿತಾರೆ, ಮತ್ತು ಅವ್ರ ಅತ್ತೆ ಮನೆಗೆ ಬಂದ್ರ, ಆಮೇಲೆ ಅಜ್ಜಿ ಏನು ಹೇಳ್ತಾರೆ, ಅವ್ರ ಮಾವದಿರು ಏನು ಹೇಳ್ತಾರೆ ಎಲ್ಲ ನೋಡಿ ಆಮೇಲೆ ಮುಂದಿನ ಎಪಿಸೋಡನ್ನು ನಾನು ಮತ್ತೆ ಹಾಕ್ತೀನಿ. ಅಲ್ಲಿವರೆಗೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ, ಫುಲ್ಲು ಡೀಟೇಲ್ಸು ಕೂಡ ನಿಮಗೆ ಗೊತ್ತಾಗುತ್ತೆ. ಮತ್ತು ಭೂಮಿಗೆ ಇದರಿಂದ ಭಾಳ ಬೇಜಾರಾಗಿರೋದು ಹೌದು, ಆದರೆ ಅಷ್ಟೇ ಖುಷಿ ಪಡ್ತಾಳೆ. ಯಾಕೆಂದರೆ ಅವನನ್ನು ಅವಾಗಿಂದನೂ ಅವಳು ಇಷ್ಟಪಡ್ತಾಳೆ. ಟೀ ಚೆನ್ನಾಗಿಲ್ಲ ಅಂದರೆ ಮತ್ತೆ ಟೀ ಮಾಡಿಕೊಡ್ತೀಯ, ಅದು ಚೆನ್ನಾಗಿಲ್ಲ ಅಂತ ಅಂದರು ಅಂತ ಹೇಳ್ಬಿಟ್ಟು, ಅದೇನು ಹೆಂಡ್ತಿ ಚೆನ್ನಾಗಿಲ್ಲ ಗಂಡ ಚೆನ್ನಾಗಿಲ್ಲ ಅಂದರೆ ಬಿಟ್ಟು ಹೋಗ್ತೀಯಾ ಅಂತ ಕೇಳ್ತಾನೆ. ಹೌದು ಸಾಹೇಬ್ರೆ, ನಾನು ಮಾಡಿದ ತಪ್ಪು, ನಾನು ಹಂಗೆ ಮಾಡಬಾರ್ದಾಗಿತ್ತು, ನಿಜವಾಗ್ಲೂ ನಾನು ಮಾಡಿದ ತಪ್ಪಾಯಿತು ಅಂತ ಹೇಳ್ತಾಳೆ ಭೂಮಿ. ಆವಾಗ ಅವನಿಗೆ ಹೌದು ನಿಜವಾಗ್ಲೂ ನಾವಿಬ್ಬರು ಜೊತೆಯಾಗಿರಬೇಕು, ನಾವು ಬೇರೆ ಬೇರೆ ಆಗಬಾರ್ದು ಅಂತಲೂ ಕೂಡ ಅವನು ಹೇಳ್ತಾನೆ. ಇಷ್ಟು ಈ ಸೀರಿಯಲಲ್ಲಿ ನಡೆದಿರೋಂಥ ವಿಷಯ. ನಾಳಿನ ಎಪಿಸೋಡಲ್ಲಿ ಫುಲ್ ಡೀಟೇಲ್ಸ್ ಇನ್ನೂ ಸಿಗುತ್ತೆ, ಕಾದು ನೋಡೋಣ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.